ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂತಕುಮಾರ್ ಸರ್ ಹತ್ರ ಹೋಗ್ಬಿಡ್ತೀನಿ. ಕಾಂತಕುಮಾರ್ ಸರ್, ಈಗ ಕೆಪಿಎಸ್ಸಿಯ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅಂತ ಅಂದ್ರೆ ದೆಹಲಿ ಮಟ್ಟದ ಹೋರಾಟನೇ ಆಗಬೇಕಾ? ನಮ್ಮ ವಿದ್ಯಾರ್ಥಿಗಳ ಬಾಯಲ್ಲಿ ಭಾರತವನ್ನ ನಾವು ನೇಪಾಳ ಮಾಡ್ಬಿಡ್ತೀವಿ, ಶ್ರೀಲಂಕಾ ಮಾಡ್ತೀವಿ ಅಂದಂಗೆ ಕರ್ನಾಟಕವನ್ನ ನೇಪಾಳ ಮಾಡ್ಬಿಡ್ತೀವಿ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಿ ತೆಗೆದು ಬಿಡ್ತೀವಿ, ಇಂಥ ಸ್ಟೇಟ್ಮೆಂಟ್ಗಳು ಬಂದಾಗ ಮಾತ್ರ ಸುಧಾರಣೆ ತರೋದಕ್ಕೆ ಸಾಧ್ಯನ ನಮ್ಮ ವ್ಯವಸ್ಥೆಯಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ನಮಗೆ. ಅಲ್ಲಿ ಹಂಗೆ ಮಾಡಿದಕ್ಕೆ ವ್ಯವಸ್ಥೆಯನ್ನ ಸರಿ ಮಾಡ್ತೀವಿ ಅನ್ನೋಂಥ ಭರವಸೆ ಸಿಕ್ತು. ಇಲ್ಲಿ ಯಾಕೆ ಆ ಭರವಸೆ ಸಿಗ್ತಾ ಇಲ್ಲ ಅಂತ, ಹಂಗೆ ಹೋರಾಟ ಆಗಬೇಕಾ ಅಂತ ಇಲ್ಲಿ? ಮೇಡಮ್, ಈಗ ಏನು ಡೆಲ್ಲಿಯಲ್ಲಿ ಹೋರಾಟ ಮಾಡಿದ ನಂತರ ಏನು ಕೇಂದ್ರ ಸರ್ಕಾರ ಇವಾಗ ಯಾವ್ದಾದ್ರು ಒಂದು ಪೇಪರ್ ಲೀಕ್, ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂದ್ರೆ, ಏನಾದ್ರು ಸ್ಕ್ಯಾಮ್ ಆಯ್ತು ಅಂದ್ರೆ 10 crores ಪೆನಾಲ್ಟಿ, 10 years ಏನ್ ಜೈಲ್ ಅಂತ ಇದಾರಲ್ಲ, ಅದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಕರ್ನಾಟಕದಲ್ಲಿ ಮೊದಲು ತಗೊಂಬಂದಿರೋದು. ಅದೇನಂತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇಲ್ಲಿ. ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂತ ಹೇಳ್ಬಿಟ್ಟು 2023 ಅಲ್ಲಿ ತಗೊಂಬಂದಿದ್ದಾರೆ. ಅಂಡರ್ ಸೆಕ್ಷನ್ 10 ಪ್ರಕಾರ ಇಲ್ಲೂ ಕೂಡ 10 years ಜೈಲ್ ಇದೆ, 10 crores ಪೆನಾಲ್ಟಿ ಇದೆ. ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈಗ KPSC ಸಾವುಕಾರ ಶಿವಶಂಕರಪ್ಪ KPSC ಚೇರ್ಮನ್ ಈ ಒಂದು ಇಷ್ಟು ತನ್ನ ಮಗಳೇ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ ಅದರಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ ಅಂದ್ರೆ, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಲ್ಲಿ ಲಾಸ್ಟ್ 5 years ಅಲ್ಲಿ ಅವ್ರು ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ಕೋಟಿ. ಅದ್ರ ಮೇಲೆ ಇಲ್ಲಿ ಇಷ್ಟೆಲ್ಲ FIR ಆದ್ರೂ ಕೂಡ ಈ ಒಂದು ಸರ್ಕಾರ ಯಾಕೆ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ? ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂಡರ್ ಸೆಕ್ಷನ್ 10 ಪ್ರಕಾರ ಅವ್ರನ್ನ ಯಾಕೆ ಇನ್ನೂ ಬಂಧಿಸಿಲ್ಲ, ಅವ್ರನ್ನ ಯಾಕೆ ಜೈಲಿಗೆ ಕಳಿಸಿಲ್ಲ, ಯಾಕೆ 10 crores ಪೆನಾಲ್ಟಿ ಹಾಕಿಲ್ಲ? ಮಿನಿಮಮ್ 10 years ಕರ್ನಾಟಕದಲ್ಲಿ ಆಲ್ರೆಡಿ ಇದೆ ಮ್ಯಾಮ್. ಇದು ಕಾನೂನು ಇದೆ, ಕಾನೂನು ಇಲ್ಲ ಅಂತಲ್ಲ, ಅದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ KPSC ಮೆಂಬರ್ಸ್ ಏನು 16 ಜನ ಮೆಂಬರ್ಸ್ ಇದ್ದಾರೆ, 16 ಜನ ಮೆಂಬರ್ಸ್ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಇಷ್ಟು ಕರಪ್ಷನ್ ಮಾಡ್ತಿದ್ದಾರೆ. ಅವ್ರ ಮೇಲೆ ನಾವು ಇಷ್ಟು FIR ಹಾಕಿದೀವಿ, ಇಷ್ಟು ಪ್ರೂಫ್ ಕೊಟ್ಟಿದೀವಿ, ಇಂಥ ಕ್ಯಾಂಡಿಡೇಟ್ ಇಂಥ ಮೆಂಬರ್ಸ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇಂಥ ಸ್ಕ್ಯಾಮ್ ಆಗಿದೆ, ಇಷ್ಟು ದುಡ್ಡು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿವರೆಗೂ ಅದ್ರ ಬಗ್ಗೆ ಏನು ತನಿಖೆ ಮಾಡಿಲ್ಲ, ಒಂದು SIT ತನಿಖೆ ಆಗಿಲ್ಲ, CID ತನಿಖೆ ಆಗಿಲ್ಲ, CCB ತನಿಖೆ ಆಗಿಲ್ಲ. ಆಯ್ತು, ನೀವು 3 ಮಾಡಕ್ಕಾಗಲ್ಲ ಕರ್ನಾಟಕದಲ್ಲಿ, ಕೊಡಿ CBI ತನಿಖೆ ಕೊಡಿ. ನಾವು ಕೇಳ್ತಾ ಇರೋ CBI ತನಿಖೆ. ಯಾಕೆ ಅಂತಂದ್ರೆ KPSCಲಿರೋ ಮೆಂಬರ್ಸು ಯಾವುದೇ ಒಂದು ಸಚಿವರು, ರಾಜ್ಯದಲ್ಲಿರೋ ರಾಜಕೀಯ ವ್ಯಕ್ತಿಗಳ ಮನೆಗೆ ಏನಿಗೆ ಮೀಟ್ ಮಾಡ್ತಾರೆ? ಈವನ್ ಚೇರ್ಮನ್ ಕೂಡ ಸಚಿವರ ಮನೆಯಲ್ಲಿ, ಮಿನಿಸ್ಟರ್ ಮನೆಗೆ ಹೋಗಿ ಇವರು ಡೀಲ್ ಅಂದ್ರೆ ಯಾವ ಕ್ಯಾಂಡಿಡೇಟ್ಸ್ ಬೇಕಾ ಅವರಿಗೆ ಲಿಸ್ಟಲ್ಲಿ ಸೇರ್ಸ ಅಂತ ಕೆಲಸ ಮಾಡೋದಕ್ಕೆ, ಎಷ್ಟು ಬೇಕಷ್ಟು ದುಡ್ಡು ಇಸ್ಕೊಳೋದಕ್ಕೆ ಇವರು ಮಿನಿಸ್ಟರ್ ಮನೆಗೆ ಯಾಕೆ ಹೋಗ್ತಾರೆ? ಮತ್ತೆ ಯಾವ ಅಧಿಕಾರಿಗಳು ಬೇಕಾ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ 2 ಕೋಟಿ 3 ಕೋಟಿ 5 ಕೋಟಿ ದುಡ್ಡು ಕೊಟ್ಟು ಮುಖ್ಯಮಂತ್ರಿಗಳಿಗೆ. ಅಂದ್ರೆ ಆ ವ್ಯವಸ್ಥೆ ಅದನ್ನೇ ಕೇಳ್ತಾ ಇರೋದು ಕಾಂತಕುಮಾರ್ ಸರ್. ಇದನ್ನೆಲ್ಲ ಈಗ ಏನ್ ಕೇಳ್ತಿದಿರಲ್ಲ, ನಾರ್ಮಲ್ ಆಗಿ ಕೇಳಿದ್ರೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡಕ್ ಆಗಲ್ಲ. ದಂಗೆ ಅಂದ್ರೆ ಮಾತ್ರ ಪ್ರವೋಕ್ ಅಂತ ಅಲ್ಲ, ಅಥವಾ ಪ್ರಚೋದನೆ ಕೊಟ್ಟು ನಾವೇನು ದಂಗೆ ಎಬ್ಬಿಸ್ಬೇಕು ಅಂತ ಅಲ್ಲ. ಶಾಂತಿಯುತವಾಗಿ ಹೋರಾಟ, ಪ್ರಶ್ನೆ ಮಾಡುವ ನೈತಿಕತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಅಂದಾಗ ಅದಕ್ಕೆ ಉತ್ತರನೇ ಸಿಗಲ್ಲ ಮೇಡಮ್. ಈಗ ನಾವು ಪ್ರತಿಯೊಂದನ್ನು ಎಲ್ಲಾ ಡಾಕ್ಯುಮೆಂಟ್ಸ್ ಅಂಡ್ ಎವಿಡೆನ್ಸ್ ನ ಏನ್ ಮಾಡಿದೀವಿ, ಗವರ್ನರ್ಗೂ ಕೊಟ್ಟಿದೀವಿ, FIR ಮಾಡಿದೀವಿ. ರಾಜ್ಯ ಸರ್ಕಾರ ಒಂದು ವೇಳೆ ಇದಕ್ಕೆ ಕಟ್ಟುನಿಟ್ಟಾಗಿ ಸ್ಪಂದಿಸಿಲ್ಲ ಅಂತ ಅಂದ್ರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಆಲ್ರೆಡಿ ನಾವು ಧಾರವಾಡದಲ್ಲಿ ಲಕ್ಷಾಂತರ ಜನ ಸೇರಿ ನೇಮಕಾತಿ ವಿಚಾರವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದೀವಿ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ. KPSCಯಲ್ಲಿ ಒಂದು ವೇಳೆ ನಾವು 1 ವಾರ ಗಡುವು ಕೊಟ್ಟಿದ್ದೀವಿ. 1 ವಾರದಲ್ಲಿ KPSCಯಲ್ಲಿ ಆಗಿರೋಂತಹ ಅಕ್ರಮಗಳ ಬಗ್ಗೆ ರಾಜ್ಯ ಸರ್ಕಾರ ಬರೀ CID ಕೊಡ್ತೀನಿ, SIT ಕೊಡ್ತೀನಿ, ಅದಲ್ಲ CBI ಕೊಡ್ತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬರಲಿ. KPSCಯಲ್ಲಿ ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ಹಂಗ್ ಶಿಕ್ಷೆ ಆಗ್ಬೇಕು ಅಂತಂದ್ರೆ ನೀವು CBI ತನಿಖೆ. ರಾಜ್ಯ ಸರ್ಕಾರದಿಂದ ಯಾರು ಸ್ಪಂದಿಸಿದ್ರು? ರಾಜ್ಯ ಸರ್ಕಾರದಿಂದ ಯಾರು ಸ್ಪಂದಿಸ್ತಿಲ್ಲ ಸರ್, ನಾನು ಹೇಳ್ತೀನಿ. ಯಾರು ಏನು ಭರವಸೆ ಕೊಟ್ಟಿಲ್ಲ. ಅಲ್ಲ ಅವ್ರು ಇಲ್ಲ, ಮಾನ್ಯ ಪ್ರಿಯಾಂಕ್ ಇಲ್ಲ ಅಲ್ಲ. ಈಗ ಒಂದು ನಿಮಿಷ, ನಾನು ಯಾಕೆ ಈ ಮಾತನ್ನ ಕೇಳಿದೆ ಅಂದ್ರೆ, ಈಗ ನೀಟ್ ಹೋರಾಟಗಳಾಗ್ತಿರ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು, ಕೇಂದ್ರ ಸರ್ಕಾರದಿಂದ ಯಾವ ಪ್ರತಿನಿಧಿನೂ ಬರಲಿಲ್ಲ, ನಮಗೆ ಸಹಕರಿಸಲಿಲ್ಲ, ಅವರ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಈಗ ತಾವಿಷ್ಟು ಪ್ರೂಫ್ ಇಟ್ಕೊಂಡು ಒಂದು FIR ಆಗಿದ್ರು ಕೂಡ ರಾಜ್ಯ ಸರ್ಕಾರದಲ್ಲಿ ಯಾವೊಬ್ಬ ಪ್ರತಿನಿಧಿ ಆಗ್ಲಿ ಯಾರಾದ್ರೂ ತಮ್ಮನ್ನ ಸ್ಪಂದಿಸಿದ್ರ, ಯಾರಾದ್ರೂ ತಮ್ಮನ್ನ ಕೇಳಿದ್ರ? ಅವ್ರ ತಲೆ ದಂಡ ಆಗೋದಕ್ ಮುಂಚೆ ಅವ್ರೇನ್ ಹೇಳ್ತಿದ್ದಾರೆ, ನೀಟಾಗಿ ಜಾರ್ಕೊಂತಿದ್ದಾರೆ ಸರ್. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಏನ್ ಹೇಳ್ತಿದ್ದಾರೆ, ಏನಾದ್ರೂ ಕ್ವಶನ್ ಪೇಪರ್ ಲೀಕ್ ಆದ್ರೆ ಅದ್ರ ಜವಾಬ್ದಾರಿ DC ಅವರು ವಹಿಸ್ಕೊಬೇಕು ಅಂತ ಹೇಳಿ. ಮೇಡಮ್, ಈಗ ನೋಡಿ, ರಾಜ್ಯ ಸರ್ಕಾರ ಈ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಸಚಿವರು ಜಾರ್ಕೊಳ್ಳೋದಕ್ಕೋಸ್ಕರ ಒಬ್ಬ DC ಹೋದ್ರೆ ಹೋಗ್ಲಿ, ಅವ್ನು ಸಸ್ಪೆಂಡ್ ಆಗ್ಲಿ,
ಒಂದ್ 6 ತಿಂಗಳು ನೀನ್ ಸಸ್ಪೆಂಡ್ ಆಗ್ಲೇ ಆಗಪ್ಪ. ಹೇಳಿದ್ನಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅದೇ ma'am, ಅನ್ನೋ ತರ. ಏನಿಲ್ಲ 6 ತಿಂಗಳು ಸಸ್ಪೆಂಡ್ ಮಾಡಿದ್ಮೇಲೆ ಅವ್ರಿಗೆ ಏನು ವಾಪಸ್ ಏನ್ ಅಷ್ಟು ಮಾಡ್ತಾರೆ, ಜನ DC ಗಳು ಪ್ರಮೋಷನ್ ಕೊಡ್ತಾರೆ Promotion ಬೇಕಾದ್ರೆ ಕೊಡ್ತಾರೆ. ರಾಜ್ಯಾದ್ಯಂತ. ನೀನ್ ಸಸ್ಪೆಂಡ್ ಆದ್ಮೇಲೆ 6 ತಿಂಗಳು ಆರಾಮ ಮನೇಲಿ ಇರೋ, ಪ್ರಮೋಷನ್ಸ್ ಕೊಡ್ತೀನಿ. ಹಂಗಾದ್ರೆ ಅನ್ಯಾಯ ರಿವೋಕ್ ಅಲ್ಲ ಸರ್, ನ್ಯಾಯ ಆಮೇಲೆ ಅವ್ರಿಗೆ ಪ್ರಮೋಷನ್ Promotion. ಸಿಗುತ್ತೆ. ಈ ರೀತಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ರಾಜ್ಯ ಸರ್ಕಾರ ಇದನ್ನ ದಯವಿಟ್ಟು ಯಾಕೆಂದ್ರೆ ಲಕ್ಷಾಂತರ ಯುವಕರ ಭವಿಷ್ಯ KPSC ಸರ್ಕಾರದಿಂದ ಆಗಂತ ಒಂದು ರೆಕ್ರೂಟ್ಮೆಂಟ್ ಮೇಲೆ ನಿಂತಿರುತ್ತೆ. ಯಾಕೆಂದ್ರೆ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ನೀವು ಓದ್ತಾ ಇರ್ತಾರೆ. ನೀವು ರಾತ್ರಿ ಯಾರಿಗಂದ್ರೆ ಅವರಿಗೆ ದುಡ್ಡು ಕೊಟ್ಟವ್ರಿಗೆ ನೀವು ಇದ್ ಮಾಡ್ಕೊಂಡ್ರೆ ತಮ್ಮ ಹೋರಾಟಗಳು ಹೇಗಿದೆ ಈಗ? ಯಾವ್ದಾದ್ರು ಆರ್ಗನೈಸ್ಡ್ ವೇಲ್ ಇದೆಯಾ ಅಥವಾ ಅಪ್ರೋಚ್ ಮಾಡ್ತಾ ಇದೀರಾ? ಈಗ ಸರ್ಕಾರಕ್ಕೆ 1 ವಾರ ಗಡುವು ಕೊಟ್ಟಿದೀವಿ. ಇನ್ನೊಂದು 4-5 ದಿನದಲ್ಲಿ ಅವ್ರೇನಾದ್ರೂ ಸರಿಪಡಿಸಿಲ್ಲ, ನಮ್ಮ ಒಂದು ಆಹ್ವಾನ ಏನು ನಮ್ಮ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ದೇಶ ಕರ್ನಾಟಕದ ಕಡೆ ತಿರುಗಿ ನೋಡ್ಬೇಕು, ಆ ಮಟ್ಟದ ಹೋರಾಟ ಆಗುತ್ತೆ. ಭಾರತ ಇಡೀ ವಿಶ್ವ ಭಾರತವನ್ನ ತಿರುಗಿ ನೋಡ್ತಲ್ಲ ವಿದ್ಯಾರ್ಥಿಗಳು ದಂಗೆ ಆದಾಗ, ಹಂಗೆ ಕರ್ನಾಟಕದಲ್ಲೂ ಕೂಡ ವಿದ್ಯಾರ್ಥಿಗಳು ದಂಗೆ ಆಡೋ ಮಟ್ಟಕ್ಕೆ ತರಬೇಡಿ, ವ್ಯವಸ್ಥೆಯನ್ನ ಈ ಕೂಡಲೇ ಸರಿ ಮಾಡಿ 4 ದಿನ ನಿಮ್ಗೆ ಗಡು ಕೊಡ್ತಾ ಇದ್ದೀವಿ ಅಂತ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಹೇಳ್ತಾ ಇರೋದು. ಮೇಡಮ್, ಸರ್ಕಾರ ಅಟ್ಲೀಸ್ಟ್ ಈಗಲಾದ್ರೂ ಅಲರ್ಟ್ ಆಗುತ್ತಾ? ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆ ಅಂತ ಸಖತ್ ಬ್ಯುಸಿ ಆಗಿದ್ದಾರೆ. ಗೃಹ ಸಚಿವರು RSS ನ ಬ್ಯಾನ್ ಮಾಡಬೇಕು ಅನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಶಿಕ್ಷಣ ಇಲಾಖೆಗಳಿಗೆ ಮಂತ್ರಿನೇ ಇಲ್ಲ ಸದ್ಯಕ್ಕೆ. ಇನ್ ಯಾರನ್ನ ಪ್ರಶ್ನೆ ಮಾಡಬೇಕು ವಿದ್ಯಾರ್ಥಿಗಳು? ಯಾರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಬಂದು ಉತ್ತರ ಕೊಡ್ತಾರೆ ಅನ್ನೋದೇ ಪ್ರಶ್ನೆ ಇರೋದು. ಮೇಡಮ್, ಮಂತ್ರಿಗಳು ಎಲ್ಲವೂ ಇವತ್ತೆಲ್ಲ ಫೈನಲ್ ಆಗುತ್ತೆ, ಅದಿರ್ಲಿ. ಇವಾಗ ಇವ್ರು ಏನು ಹೇಳಿದ್ರಲ್ಲ, ನೆಕ್ಸ್ಟ್ ಏನು ವಿಚಾರಗಳು ನಡೀತವೆ, ಏನು ಸ್ಟೆಪ್ಸ್ ತಗೊಳ್ತಾರೆ ಅಂತ, ಖಂಡಿತವಾಗ್ಲೂ ವಿದ್ಯಾರ್ಥಿಗಳ ಹಿತ ಕಾಯುವಂತಹ ಯಾವುದೇ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಅದನ್ನು ನಾವು ಖಂಡಿತವಾಗ್ಲೂ ಪರಿಗಣಿಸ್ತೀವಿ. ಆದರೆ ಇವ್ರು ಹೇಳಿದ್ರಲ್ಲ ಎಲ್ಲವೂ ತನಿಖೆ ಆಗಬೇಕು ಅಂತ. ಎಲ್ಲವೂ ತನಿಖೆ ಆಗಬೇಕು ನಿಜ. ಈ 1998 ಬ್ಯಾಚ್ HN ಕೃಷ್ಣ ಅವರಿದ್ರು, 2011ರಲ್ಲಿ ಗೋಣಾಲ್ ಭೀಮಪ್ಪ ಅವರಿದ್ರು, ಅವರೆಲ್ಲ ಯಾರ ಬಂಧುಗಳು, ಆತ್ಮಸಖರು ಅವರು, ನಿಮ್ಮ ಕುಮಾರಸ್ವಾಮಿ ಅವ್ರದ್ದು ಅವರ ಬಂಧುಗಳು ಅವರು ಮಾಡಿದ್ರು, ಅದು ಮಾಡಬೇಕು. ನಾನು ಅದನ್ನೇ ಆಯ್ತು, ಒಟ್ಟಿಗೆ ಹೋಗೋಣ. ಆಮೇಲೆ ಒಂದ್ ನಿಮಿಷ,